ಹಾಯ್, ಎಲ್ಲರಿಗೂ ನಮಸ್ಕಾರ. ಏನು ಮಾಡ್ತಿದ್ದಾರೆ ಇದು ಅಂದ್ಕೊಂಡ್ರಾ? ಇದು ರಾಗಿ ಮುದ್ದೆ ಅಲ್ಲ, ರಾಗಿ ಸಂಡಿಗೆ. ಇದಕ್ಕೆಲ್ಲ ಈ ಥರ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಇದರದ್ದು ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದೆನ್ ಈ ಥರ ಎಲ್ಲ ಚೆನ್ನಾಗಿ ಹದವಾಗಿ ಹಿಟ್ಟನ್ನ ಉಣಿಸ್ಕೋಬೇಕು. ಬಟ್ ನಮ್ಮನೇಲಿ ನಾವು ಇದನ್ನೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತೀವಿ, ಯಾಕಂತಂದರೆ ಚೆನ್ನಾಗಿ ಬೇಯುತ್ತೆ ಅಂತ ಉದ್ದೇಶಕ್ಕೋಸ್ಕರ. ಅದಾದಮೇಲೆ ಬಿಸಿ ಇದ್ದಾಗಲೇ ಹಾಕ್ಕೊಬಿಡ್ಬೇಕು. ಇದನ್ನ ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಳ್ಳಿ, ಕಾಟನ್ ಆದರೆ ಬೆಟರ್. ಈ ಥರ ಸಂಡಿಗೆಲ್ಲ ಹಾಕ್ಕೊಳ್ಳೋದು ಬಿಸಿಲಿದ್ದಾಗ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಬೇಗ ಒಣಗಿಕೊಳ್ಳುತ್ತೆ. ಈ ಥರ ನೋಡಿ ಗೊತ್ತಾಗುತ್ತಲ್ಲ ಎಷ್ಟು ತೆಳುವಾಗಿ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಈ ಥರ ಒಣಗೋಬೇಕು. ಬನ್ನಿ ಇದನ್ನು ಹೆಣ್ಗೆ ಹಾಕೋಣ, ಹೇಗಾಗುತ್ತೆ ಅಂತ ಒಂದ್ಸಲ ಟ್ರೈ ಮಾಡೋಣ. ಇಷ್ಟ ಆದರೆ ಹೊಸ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ದುರ್ಕೊಬಿಟ್ಟು ತಿನ್ನೋ ಬದಲು ಎಣ್ಣೆ ಹಾಕಿ ಚೆನ್ನಾಗಿ ಇರ್ತಿದೆ. ಮತ್ತು ಗೊತ್ತಾಗಲ್ಲ ಬೇಗ ಎಣ್ಣೆಲಿದ್ದಾಗ. ತಿಂದೋರ್ಗು ರಾಗಿ ಸ್ವಲ್ಪ ಅಂತ ಅನ್ಕೋತಾರೆ, ಇದು ಕಂಪ್ಲೀಟ್ ಆಗಿಲ್ಲ ಮಾಡಿರೋದು. ಚಿಕ್ಕ ಮಕ್ಕಳು ಕೊಟ್ರಂತೂ ರಾಗಿ ಚಿಕ್ಕ ಮಕ್ಕಳು ಇವಾಗ ಯಾರೂ ತಿನ್ನಲ್ಲ. ಸೊ ಇದು ತಿಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ಮೇಲ್ಗಡೆ ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ತಿನ್ಬೋದು, ನಿಮಗೆ ಚಿಪ್ಸ್ ಥರ ಫೀಲ್ ಆಗುತ್ತೆ. ಟೇಸ್ಟ್ ಮಾಡೋಣ ಒಂದ್ಸಲಿ. ನೋಡಿ ಚೆನ್ನಾಗಾಗಿದೆ ಅಂತ, ಸೌಂಡು ಹಂಗೆ ಬರುತ್ತಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ.